ಗಾಂಧಿ ಹುಡ್ತಾರೆ, ಈಗ ಮತ್ತೆ ನಮ್ಮ ಮೋದಿ ಅದನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಗವಾಯಿ ಅವ್ರ ಮಾತು ಭಾಳ ಪ್ರಮುಖ ಅದ. ಅವರು ಸ್ವತಃ ಹೇಳ್ತಾರೆ, ನಮ್ಮ ನ್ಯಾಯಾಂಗ ಶ್ರೇಷ್ಠ ಅಲ್ಲಪ್ಪ, ನಾವು 3 ಸ್ತಂಭಗಳು ಏನು ಸಂವಿಧಾನ ಹೇಳಿದ ಆಶಯ, ಸಂವಿಧಾನದ ಮೂಲ ಆಶಯ ತೆಗೆದು ಬಿಟ್ಕೊಂಡು ಹೋಗಿಲ್ಲ. ಸಂವಿಧಾನದ ಆಶಯ ಏನಪ್ಪ, ಅದು ಸಂಸದೀಯ ವ್ಯವಸ್ಥೆ. ಇಲ್ಲಿ ಡಿಕ್ಟೇಟರ್ ಆಗೋಂಗಿಲ್ಲ. ಮಂತ್ರಿಮಂಡಲ, ಜನದ ಆಯ್ಕೆ ಅಂತ ಮಂತ್ರಿಮಂಡಲ, ಜನದ ಆಯ್ಕೆ ಅಂತ ಶಾಸಕರು ಅಥವಾ MP ಗಳು, ಅವರಿಂದ ಆಯ್ಕೆಯಾದಂಥ ಮಂತ್ರಿಮಂಡಲ, ಮಂತ್ರಿ ಅಥವಾ ಎಲ್ಲ ಕೂಡಿ ಆರಿಸಿದಂಥ ಒಬ್ಬ ಪ್ರಧಾನಿ ಕೊಟ್ಟಿದ್ದಾರೆ ಹಕ್ಕನ್ನು ಮಂತ್ರಿಮಂಡಲ ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿ ಹೋಗಿ ಅದು ಪೆಟ್ಟು ಬೆಳೆದು ಹೋಗ್ಬೇಕಿದು. ಆದರೆ ಇಲ್ಲಿ ಮೂಲ ಆಶಯಕ್ಕೆ ಪೆಟ್ಟದ. ಅದಕ್ಕೆ ಸಂವಿಧಾನ ಶ್ರೇಷ್ಠ, ಅದು ಹೇಳಬೇಕಾಯ್ತು ನ್ಯಾಯಾಂಗ. ಅದು ಕೆಲಸ, ಅದು ಇಂಟರ್ಪ್ರೇಟ್ ಮಾಡುವಂಥದ್ದು ಕೆಲಸ ಅದ. ಮೂಲ ಆಶಯವನ್ನು ಇಂಟರ್ಪ್ರೇಟ್ ಮಾಡುವಂಥದ್ದು. ಇವತ್ತು 14 ಪ್ರಶ್ನೆಗಳು ಕೇಳಿದಾರಪ್ಪ ನಮ್ಮ ಇವರು ರಾಷ್ಟ್ರಪತಿಯವರು ಮುರ್ಮು ಅವರು. ಏನದಲ್ರಿ, ಹೌದು 3 ತಿಂಗಳು ಒಂದು ವಿಧಾನಸಭೆ ಡಿಸಿಷನ್ ತೊಗೊಂಡಿರ್ತದೆ ಅಥವಾ ಒಂದು ಸಂಸತ್ತು ಡಿಸಿಷನ್ ತೊಗೊಂಡಿರ್ತದೆ, ಪಾಸ್ ಆಗಿರ್ತದೆ ಬಿಲ್ಲ. ಅದಕ್ಕೆ ನೀವು 3 ತಿಂಗಳು ನೀವು ಅದಕ್ಕೆ ಮಾರ್ಕ್ ಮಾಡ್ಬೇಕು, ಅದಕ್ಕೆ ಕಾರಣ ಹೇಳಿ ಕೊಡಬೇಕು, ಒಳ್ಳೆ ಕಳಿಸ್ಬೇಕು. ಅದರಿಂದ ಇಟ್ಕೊಂಡು ಕೂಡ್ತಾರೆ. ಇದರ ಅರ್ಥ ಏನು, 10 ತಿಂಗಳನ್ನ ಇಟ್ಕೊಂಡು ಕೂತ್ರೆ ಹೆಂಗಪ್ಪ? 10 ಮಸೂದೆಗಳನ್ನು ನಮ್ಮ ತಮಿಳುನಾಡಿನ ರವಿ ಇದ್ದವರು ರಾಜ್ಯಪಾಲ ಇಟ್ಕೊಂಡು ಕೂತ್ರೆ ಸರಿಯಾದ? ಅದನ್ನು ಕೇಳಿದಕ್ಕಾಗಿ ಡಿಸಿಷನ್ ಕೊಟ್ಟಿದ್ದಕ್ಕಾಗಿ ಏನು ಹೇಳಿದರು? ಅದಕ್ಕಾಗಿ ಸ್ವತಃ ಸುಪ್ರೀಂ ಕೋರ್ಟ್ ಅವ್ರಿಗೆ ಉತ್ತರ ಕೊಟ್ಟದ. ಇವತ್ತು ರಾಷ್ಟ್ರಪತಿ ಮುರ್ಮು ಅವರು, ನೀವು ಸರ್ಕಾರ ಡೈರೆಕ್ಷನ್ ಮಾಡಿದಿರಿ, ವಿದಿನ್ 3 ಮಂತ್ಸ್ ಒಳಗೆ ಮುಗಿಸ್ಬೇಕಂತೇಳಿ, ಅಂದರೆ ಅದನ್ನು ಡೈರೆಕ್ಷನ್ ಕೊಟ್ಟಿವಪ್ಪ ನೀವು ಅಂತೇಳಿ. ಅವರು ಬುದ್ಧಿವಂತರಿದ್ದಾರೆ ರೀ. ನ್ಯಾಯಾಂಗದಲ್ಲಿದ್ದಂಥವ್ರೆಲ್ಲ ಬುದ್ಧಿವಂತರು, ಸಂಸತ್ತಲ್ಲಿದ್ದವರು ಬುದ್ಧಿವಂತರು, ಕಾರ್ಯಾಂಗದಲ್ಲಿದ್ದವರು